ದೇವಾಲಯಗಳು ಸರ್ವರನ್ನು ಸಮಾನವಾಗಿ ಸ್ವೀಕರಿಸುವ ಸಂದರ್ಭಗಳನ್ನು ನಿರ್ಮಾಣ ಮಾಡಬೇಕೆಂದು ಮಾದಾರ ಚೆನ್ನಯ್ಯ ಶ್ರೀಗಳು ತಿಳಿಸಿದ್ದಾರೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದಲ್ಲಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಅವರು ಈಶ್ವರಾನಂದ ಶ್ರೀಗಳ ಹೇಳಿಕೆಗೆ ಪ್ರತಿಕ್ರಿಯಿಸಿ ಮಾತನಾಡಿದ್ದು, ಈ ಹಿಂದೆ ಆದ ಘಟನೆಗಳು ಮತ್ತೆ ಮರುಕಳಿಸಬಾರದು ಎಂದು ನಮ್ಮ ಅಪೇಕ್ಷೆಯಾಗಿದೆ. ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ಈ ತರಹದ ವಾತಾವರಣಗಳು ಇದ್ದು, ಅಲ್ಲಲ್ಲಿ ಈ ತರಹದ ಘಟನೆಗಳು, ಅಶಾಂತಿ, ಕೋಮು ಗಲಭೆಗಳು ನಡೆಯುತ್ತವೆ. ಇನ್ನು ದೇವಾಲಯಗಳು ಸರ್ವರನ್ನು ಸಮಾನವಾಗಿ ಸ್ವೀಕರಿಸುವ ಸಂದರ್ಭಗಳನ್ನು ನಿರ್ಮಾಣ ಮಾಡಿದಾಗ ಅಶಾಂತಿ, ಅಸಮಾನತೆ ನಿರ್ಮಾಣ ಆಗುವುದು ತಡೆಯಬಹುದು ಎಂದು ನಮ್ಮ ಅನಿಸಿಕೆ ಇದ್ದು, ಈಗಾಗಲೇ ಈಶ್ವರಾನಂದ ಶ್ರೀಗಳಿಗೆ ಆದ ಅನುಭವ ಮತ್ತೊಮ್ಮೆ ಆಗಬಾರದು ಎಂದು ನಾವು ನಿರೀಕ್ಷೆ ಮಾಡುತ್ತೇವೆ. ಹಾಗೂ ಶ್ರೀಗಳು ಬಂದು ಹೋದ ನಂತರ ದೇವಸ್ಥಾನ ಸ್ವಚ್ಛಗೊಳಿಸಿದ್ದಾಗಿ ಅಲ್ಲಿನ ಭಕ್ತರು ಶ್ರೀಗಳಿಗೆ ತಿಳಿಸಿದ್ದು, ಅದು ತಪ್ಪಾಗಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದೆಂದು ನಾವು ಸ್ಪಷ್ಟಪಡಿಸುತ್ತೇವೆ. ಇನ್ನು ಈ ರೀತಿಯ ಘಟನೆ ಹಲವು ಮಠಾಧೀಶರಿಗೆ ಆಗಿದ್ದು, ಅವರು ಕೂಡ ಅದನ್ನು ಮುಚ್ಚಿಟ್ಟಿರಬಹುದು. ಯಾರೇ ಆದರೂ ಕೂಡ ದೇವಸ್ಥಾನಗಳಲ್ಲಿ ಅಸಮಾನತೆ ಎಂಬುದು ಆಗಬಾರದೆಂದು ಮಾದಾರ ಚೆನ್ನಯ್ಯ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ನಮ್ಮ ಈಶ್ವರಾನಂದಪುರಿ ಸ್ವಾಮೀಜಿಯವರು ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಏನು ಹೇಳಿದರು, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂಥ ಘಟನೆಗಳು ಹಿಂದೆ ಏನು ಆಗಿ ಹೋಗಿದ್ದಾವೆ ಮತ್ತೊಮ್ಮೆ ಮರುಕಳಿಸಬಾರ್ದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಒಂದಿಷ್ಟು ಆ ಥರದ ವಾತಾವರಣ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅಲ್ಲಲ್ಲಿ ದೇವಸ್ಥಾನಗಳ ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಘರ್ಷಣೆಗಳು, ಅಶಾಂತಿ, ಕೋಮುಗಲಭೆಗಳು ಕೂಡ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಪರಿಹಾರ ಅಂತ ಹೇಳಿದ್ರೆ ದೇವಾಲಯಗಳು ಸರ್ವರಿಗೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂಥ ಸಂದರ್ಭವನ್ನು ನಾವು ನಿರ್ಮಾಣ ಮಾಡಿದಾಗ ಬಹುತೇಕ ಅಶಾಂತಿ ಮತ್ತು ಅಸಮಾನತೆ ನಿವಾರಣೆ ಆಗ್ಬೋದು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಈಗಾಗಲೇ ಈಶ್ವರಾನಂದಪುರಿ ಸ್ವಾಮೀಜಿ ಅವರಿಗೆ ಏನು ಅಂತ ಒಂದು ಅಹಿತಕರ ಅನುಭವ ಆಗಿದೆ, ಅದು ಮತ್ತೊಮ್ಮೆ ಆಗಬಾರ್ದು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಆಮೇಲೆ ಅವರು ಸ್ವಚ್ಛಗೊಳಿಸಿದ್ದಾರೆ ಅಂಥೇಳಿ ಅಲ್ಲಿನ ಭಕ್ತರು ಅವ್ರ ಗಮನಕ್ಕೆ ತಂದಿದ್ದಾರೆ, ಅವರೇ ನೋಡಿಲ್ಲ. ಹಾಗೆ ಆಗಿದ್ದರೂ ಕೂಡ ಅದು ತಪ್ಪು. ಮುಂದಿನ ದಿನಮಾನಗಳಲ್ಲಿ ಅಂಥ ಸಂದರ್ಭ ನಿರ್ಮಾಣ ಆಗಬಾರ್ದು ಅನ್ನೋಂಥದ್ದನ್ನು ಮತ್ತೊಮ್ಮೆ ನಾವು ಸ್ಪಷ್ಟಪಡಿಸ್ತಿದ್ದೀವಿ. ಭಾಳಷ್ಟು ಮಠಾಧೀಶಗಳಿಗೆ ಆಗಿರ್ಬೋದು, ಆದರೆ ಇದನ್ನು ವಿವಾದ ಮಾಡಲಾರ್ದೆ ಅವರು ಅದನ್ನು ಹಾಗೇ ಮುಚ್ಚಿಟ್ಟಿರ್ಬೋದು. ಆದರೆ ಸಾಮಾನ್ಯರಿಗೆ ಇದರ ಅನುಭವ ಇನ್ನೂ ಹೆಚ್ಚಿನದಾಗಿ ಆಗಿರುತ್ತೆ. ಆ ದೃಷ್ಟಿಯಿಂದ ಜನಸಾಮಾನ್ಯರಿರ್ಬೋದು, ಮಠಾಧೀಶರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಆದರೂ ಕೂಡ ಯಾವುದೇ ದೇವಸ್ಥಾನಗಳಲ್ಲಿ ಅಸಮಾನತೆ ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ವಿನಂತಿಯನ್ನು ಮಾಡ್ತಿದ್ವಿ. ಸ್ವಾಮೀಜಿಗಳು ಅವರು ಸಂಪರ್ಕದಲ್ಲಿದ್ದಾರೆ. ಹೊಸದುರ್ಗದಲ್ಲಿ ನಮ್ಮ ಈಶ್ವರಾನಂದಪುರಿ ಸ್ವಾಮೀಜಿಯವರು, ಶಾಂತೂರು ಸ್ವಾಮೀಜಿಯವರು, ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯವ್ರ ಜೊತೆ ಸಂಪರ್ಕ ಮಾಡಿಕೊಂಡು ಅದನ್ನು ಯಾವ ರೀತಿ ಒಂದು ಒಳ್ಳೆಯ ಸೌಹಾರ್ದ ಸಂದೇಶ ಕೊಡಬೇಕು ಈ ಸಮಾಜಕ್ಕೆ ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಒಳ್ಳೆಯ ರೀತಿಯಿಂದ ನಾವು ನಿರೀಕ್ಷೆ ಮಾಡೋಣ.